ಇಲ್ಲದ ಎಂತ ನೀನ್ ಬಾ ಕೆಳಗಡೆ ನೀನು ಹೋಗ್ತೀಯ, ನಾನು ಟ್ರೈ ಮಾಡ್ತೀನಿ. ಪೋಯ್ ಪೋಯ್ ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಡೈಲಿ ಲಾಗ್ ಚಾಲೆಂಜ್ನಲ್ಲಿ ಡೇ 27 ಆಗಿರುತ್ತೆ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ಸ್ಯಾಮೆ ವಿತ್ ಬ್ರದರ್. ಸ್ವಿಮ್ಮಿಂಗ್ ಪೂಲ್ ಇದೊಂದು ಚಾಲೆಂಜ್ ಮಾಡ್ಬೇಕಂತ ಇದ್ವಿ. ಅದಕ್ಕೆ ನಮ್ಮದು ಊರಲ್ಲಿ ಒಂದು ರೆಸಾರ್ಟ್ ಇತ್ತು. ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಇದೆ ಅಂತ ನೋಡಕ್ಕೆ ಬಂದಿದ್ದೀವಿ. ನೋಡೋಣ, ಗೇಟ್ ಕ್ಲೋಸ್ ಆಗಿದೆ, ಬರ್ಬೇಕಷ್ಟೇ. ಓಕೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮೇಲೆಗಡೆ ಇದೆ. ಆಲ್ರೆಡಿ ನಾವು ಅವತ್ತು ಬಂದಿದ್ವಿ ಒಂದು ಫಂಕ್ಷನ್ ಇಲ್ಲಿಗೆ, ನೋಡಿ ಬರುವ ಎಷ್ಟು ದೊಡ್ಡದಿದೆ ಅಂತ. ಅದು ನಾವು ಒಂದು ಚಾಲೆಂಜ್ ಮಾಡ್ಬೇಕಂತಿದ್ದೀವಿ, ಅದಕ್ಕೆ ಎಷ್ಟು ದೊಡ್ಡದಿದೆ ಅಂತ ನೋಡ್ಲಿಕ್ಕೆ. ಡ್ರೆಸ್ എടുത്ത് ಬಂದಿನಿ ತಟ್ಟೊಣ್ಣೆ ಕೊಲ್ಸಿ പോവാൻ. ಕ್ಲೀನ್ ಹಾಕರ ಗೋಲ್ಡ್ ಉಂಟು. ವಾವ್, ವಾತಾವರಣ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ. ತಂಪಿದೆ, ನೀರು ಕೂಡ ತಂಪಿದೆ, ಗಾಳಿ ಕೂಡ ಬರ್ತಾ ಇದೆ, ಹಚ್ಚ ಹಸಿರಿನಿಂದ ತುಂಬಿದೆ ಎನ್ವೈರನ್ಮೆಂಟ್. ವಾವ್, ಇದೇನು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಯಾರೋ ಕಾಯಿನ್ ಬಿಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಓಕೆ, ಚೆನ್ನಾಗಿದೆ. ನೋಡುವ, ನಾಳೆ ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಾದ್ರೆ ನಾಳೆ ಲಾಗಲ್ಲಿ ಏನಂತ ಹೇಳ್ತೇನೆ. ಓಕೆ, ಲೆಟ್ಸ್ ಗೋ. ಮಾವಿನಕಾಯಿ ನೋಡಿ ಅಂತೆ, ಎಷ್ಟು ದೊಡ್ಡ ದೊಡ್ಡ. ಇದು ಭಯಂಕರ, ಇಲ್ಲಿ ನೋಡಿ ಅಂತೆ, ಭಯಂಕರ ದೊಡ್ಡ ಮಾವಿನಕಾಯಿ. ಇದು ಕಸಿ ಅಂತಲ್ಲ ಅದು. ಇದೊಂದು ನೋಡಿ ಅಂತೆ, ನಾವೊಂದು ಗಿಡ ನೆಟ್ಟು ಮರ ಆಗ್ಲಿಕ್ಕೆ ಕಾದು ಮತ್ತೆ ಅದರಲ್ಲಿ ಹಣ್ಣಾಗಿ ತುಂಬಾ ಎಷ್ಟು ಪ್ರೊಸೆಸ್ ಇದೆ. ಇದೆಲ್ಲ ನೋಡಿ ಅಂತೆ, ಫುಲ್ಲು ಕಸಿ. ಇದು ಇದು ನೋಡಿ, ಒಂತಿ ಅಲ್ವಾ? ಒಂತಿ ಯಾರನೇವ? ಒಂತಿ. ಹೋಗೋಣ. ಇದೇನು ಗೊತ್ತುಂಟ? ಇದೇನು ಆಕ್ಚುಲಿ ಅಡಿಕೆನ? ಅಡಿಕೆ ಅಲ್ಲ, ಅಡಿಕೆ ಮಾಡಿರ್ತಾರೆ. ಅಡಿಕೆ ನೋಡ್ರ, ಅಡಿಕೆ ಅಲ್ಲ, ಮೇಲೆ ನೋಡಿ. ಬೂತಾಯಿ, ಬಂಗುಡೆ, ಮೂರು, ನಂಗು, ಕಡ್ಡಾಯಿ, varieties of fishes. ಹೋಗೋಣ. ನಮ್ಮೂರಲ್ಲಿ ನೋಡಿ, ನಾವು ಎತ್ತರಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ನೋಡಿ ಹೇಗೆ ಕಾಣುತ್ತೆ ವ್ಯೂ. ಸಂಜೆ ಈ ತರ ಬರುದಂದ್ರೆ ಉಂಟಲ್ಲ ಒಂದು ಖುಷಿ. ನಾವು ಚಿಕ್ಕಂದಿರುವಾಗ ಇಲ್ಲಿಗೆ ಬರ್ತಾ ಇದ್ವಿ, ಅಲ್ಲೊಂದು ತೋಡಿತ್ತು, ತೋಡಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವತ್ತು ಮಾಡಿ. ಇವಾಗ ನೀರ್ ಇರ್ಬಹುದಾ ಇಲ್ವಾ ಅಂತ ಡೌಟ್ ಇದೆ. ಇವಾಗ ಈ ಸಮ್ಮರ್ ಅಲ್ಲಿ ಎಲ್ಲಿಲ್ಲ, ಆದ್ರೂ ವಾಟರ್ ಫಾಲ್ ಇತ್ತು ಅಲ್ಲಿ. ಆಕ್ಚುಲಿ ನಾವು ಚಿಕ್ಕಂದಿರುವಾಗ ಬಂದದಲ್ವಾ, ಸೊ ಅಲ್ಲೊಂದು ಪ್ಲೇಸ್ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಅಂತ. ಇವಾಗೆಲ್ಲ ಮರ್ತೋಗಿದೆ, ಎಲ್ಲ ಚೇಂಜ್ ಆಗಿದೆ. ಈ ರೋಡಲ್ಲಿ ಉಂಟಲ್ಲ, ಈ ಟೈರ್ ಫ್ಲಾಟ್ ಇದ್ರೆ ಬಂದ್ರೆ ಡೇಂಜರ್.
ನೋಡಿ ವೆಹಿಕಲ್ ಜಾರ್ತಾ ಇದೆ ಬ್ರೇಕ್ ಹಿಡಿಯುವಾಗ. ಇಲ್ಲ ಬಂದ್ರ ಅಪ್ಪ ಸಾರಲ್ಲ ಬೈ ಬೈ ಮೇಲೆ ಹತ್ತಿ ಇವಾಗ ಕೆಳಗೆ ಇಳಿತಾ ಇದೆ. ಈ ಇಲ್ಲಿ ಮೇಲೆ ಇಷ್ಟೊಂದು ಜಾಗ ಇದೆ ಅಂತ ನನಗೆ ಇವತ್ತೇ ಗೊತ್ತಾದ. ಚಿಕ್ಕನ್ನಲ್ಲಿ ಬಂದಿದ್ವಿ, ಅದೆಲ್ಲ ಮರ್ತೋಗಿದ್ದು. ನನಗೆ ನೆನ್ಪುಂಟು ಎಲ್ಲ ರೋಡ್, ನನಗೆಲ್ಲ ನೆನಪುಂಟು. ಬೇಡ ಇಲ್ಲೇ ಬೈದ ತಾತಕ್ಕೆ ತಾಡ್ತಿಕ್ರ ಇಲ್ಲೇ ಬೈ ಬರ್ತಾನೆ. ಗೈಸ್ ವ್ಯೂ ನೋಡಿ ಅಂತ ಏನ್ ಕ್ರೇಜಿ ಆಗಿದೆ, ಸಖತ್ತಾಗಿದೆ. ಸನ್ಸೆಟ್ ಆಗಿದೆ ಇವಾಗ ಸ್ವಲ್ಪ ಹೊತ್ತಿನಲ್ಲಿ. ವಾವ್, ಊರಲ್ಲಿ ಮೇಲೆ ಬಂದ್ರೆ ಈ ತರದ ವ್ಯೂಗಳೆಲ್ಲ ಸಿಗುತ್ತೆ. ಅನ್ಬಿಲೀವಬಲ್. ಆಫ್ ರೋಡ್ ಎಕ್ಸ್ಪ್ರೆಸ್ ಇರ್ತಾ ಬರ್ಲಿ. ಚಾಲೆ ನಾನು 2 ಕಾಲನ್ನು ಕೆಳಗೆ ಇಟ್ಕೊಂಡಿದ್ದೇನೆ. ರಾತ್ರಿ ಬೇಗ ಜಂಪ್ ಮಾಡೋಣ ಮಾತ್ರ ಹೋಯ್ತು ನೋಡಿ ಅಂತ ಕೆಳಗಡೆ ಜಾರ್ಕೊಂಡು ಹೋಗುತ್ತೆ. ಇವಾಗ ಆಗ್ತಾನೆ ಇಲ್ಲ. ಸವಾರಿಗೆ ಕಡಲೂರು ಬೊಡಲೂರು ಟೈರ್ ಪಂಚರ್ ಆಯ. ಲೆಫ್ಟ್ ಗಾಯಿಲೆ ಓಡಬೇ ಗಾಡಿ. ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗಲ್ಲ, ಮೇಲೆ ಹೋದ್ರೆ ಇನ್ನು ಬಿದ್ದು ಬರ್ಬೇಕಷ್ಟೇ. ಇಲ್ಲೊಂದು ಟೈರ್ ಎಲ್ಲ ಏನಾಗಿದೆ ಓಕೆ ಇದೆಯಲ್ಲ. ಇವಾಗ ಯಾಸಿನ ಏನಿದ್ದಾನೆ, ಅವನು ಚಿಕ್ಕವನಿದ್ದಾಗ ಇಲ್ಲಿಗೆ ಬರ್ತಿದ್ರಂತೆ, ನಾವು ಬರ್ಲಿಲ್ಲ ಸರ್ ಅವರಿಗೆ. ಅವತ್ತು ಜಲಪಾತ ಎಲ್ಲ ಇತ್ತಂತೆ. ಇವಾಗ ನೀರಿರ್ಲಿಕ್ಕೆ ಚಾನ್ಸಸ್ ಇಲ್ಲ. ನೀರಿರ್ಲಿಕ್ಕೆ ನೋಡು, ನನ್ನ ಕೈಯೆಲ್ಲ ನೋವಾಗ್ತಾ ಇದೆ. ಅಬ್ಬೋ ಹ್ಯಾಂಡ್ ಇದ್ದು ಗಟ್ಟಿ ಇದ್ರಲ್ಲ. ಇದು ನೋಡಿ ಅಂತ ರೂಟ್ ನೋಡಿ ಹೇಗಿದೆ, ತುಂಬಾ ಪೀಸ್ ಆಗಿದೆ. ಗಾಳಿ ಇಲ್ಲ, ಆದ್ರೂ ಕೂಡ ಬೆವರಿಲ್ಲ, ಸೆಕೆ ಇಲ್ಲ, ತಂಪು. ಯಾಕಂದ್ರೆ ಸಣ್ಣ ಇವಾಗ ಮಲಗ್ಲಿಕ್ಕೆ ಹೋದ, ಅದಕ್ಕೋಸ್ಕರ ಇವಾಗ ಬೆವರ್ತಾ ಇಲ್ಲ. ಇಲ್ಲಿ ಇದಿದೆ ಮುಳ್ಳು ಚಿಕ್ಕಿರ ಇಲ್ಲಿ ಮುಳ್ಳು ಮೆಲ್ಲ ಎದುರು ಮೆಲ್ಲ ಕುತ್ ನೋಡಿದೆ. ನೋಡಿ ಅಂತ ಹಾಗಿದೆ, ಫುಲ್ ಕಾಡು ನೋಡಿ ಅಂತ ಆಚೆ ಎಲ್ಲ. ಒಂದು ದಟ್ಟವಾದ ಕಾಡು, ಕಾಡಿನ ನಡುವೆ 3 ಹುಡುಗರು. ದೆವ್ವ ಬಂದ್ರೆ ಇಲ್ಲಿ ಮಂಗ ಇಲ್ಲ, ನಾವೇ ಮಂಗಗಳು. ನಮ್ಮೂರಾನೆ. ಇದು ಈ ಮೂವಿ ನೋಡಿದ್ದೀರಾ? 6 - 4 ನಾವು ನೋಡಿ ಅಂತ 3 ಜನ ಬಂದಿರೋದು. ಈಗ ನಾವು ಹೋಗುವಾಗ ರಾತ್ರಿ ಆಗುತ್ತಂತೆ. ಅಣಕು ಜುಮ್ಮ ಉಂಟ್ರ ತಡಿಯಲ್ಲ. ಯಾಸನ್ಗೆ ಭಯ ಜಾಸ್ತಿ. ಇವನೆಲ್ಲದ ಆ ಮೂವಿ ಬಗ್ಗೆ ಹೇಳ್ಬೇಡ ಅಂತ. ಇವಾಗ ನಂಗೆ ಆ ತರನೇ ಫೀಲ್ ಆಗ್ತದೆ ನೋಡಿ ಅಂತ. ಒಂದು ಸೌಂಡ್ ಇಲ್ಲ, ಎದುರ್ಲೆ ಬರೋದು ಅವಶ್ಯ. ನಮ್ಗೆ ಬಂದ ದಾರಿ ಮರೆತು ಹೋಗುತ್ತಂತೆ. ಆಮೇಲೆ ನಾವು ಇಲ್ಲೇ ಬಾಕಿ. ದಾರಿ ಮರಣ ಎಂದ ಹಾಕದ ನೋಕಲ ಫುಲ್ ಕಾಡು ನಡುವಿನಲ್ಲೇ ಬಾಕಿ. ನೋಡಿ ಅಂತೆ ಎಷ್ಟು ದೊಡ್ಡ ಕಾಡು ಇದು. ಆಕ್ಚುಲಿ ಒಂದು ವೇ ಸಿಗ್ತಾ ಇಲ್ಲ. ನೋಡಿ ಅಂತ ಅಲ್ಲಿ ಇನ್ನು ಹೋಗುದು ಹೇಗೆ ನಾವು? ಮಳೆ ಬಂದ್ರೆ ಒಳ್ಳೆ ಪ್ಲೇಸ್ ಆಗಿರ್ಬೋದು. ಪ್ಲೇಸ್ ಬೈನ ತಾಯ ಪೋಯ್ ಬಾ.
ಇದು ಬೋಡು ಕ್ರೇಜಿ ವೇ. ಇದು ಮನಿ ದರ್ಕಾದಲಿಲ್ಲ ಗೈಸ್ ಇದು ಕೆಳಗಡೆ ಹಾಲು ಇದು ನೋಡಿ ಅಲ್ಲಿವರೆಗೆ ಬಿದ್ರೆ ಒಂದು 8 ಫೀಟ್ ಅಡಿ ಇದೆ. ಬಿದ್ರೆ ಕೇರ್ಫುಲ್ ಆಗಿ ಹೋಗು, ಬ್ಯಾಲೆನ್ಸ್ ಮಾಡಿ ಹೋಗು. ಹಾಗೆ ಹಾಗೆ ಹೋಗ್ಲಿಕ್ಕೆ ಆಗಲ್ಲ. ಟ್ರೈ ಮಾಡು, ಬೇಡ ಫೋರ್ಸ್ ಮಾಡಿದಂಗೆ ಇರುತ್ತೆ. ನೀನು ಬಾ ಕೆಳಗಡೆಯಿಂದ ಹೋಗು. ನೀನು ಹೋಗ್ತೀಯ? ನಾನು ಟ್ರೈ ಮಾಡ್ತೀನಿ. ಚಿಕ್ಕದಲ್ಲಿ ಹೋಗ್ತಾ ಇದ್ದೆ, ಇವಾಗ ನೋಡ್ಬೇಕು. ನೋಡೋಣ ಯಾರು ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲಿಗೆ ದಾಟ್ತಾರೆ ಅಂತ. ತಾಜು ಫೈಲ್ ಮಾಡ್ದ. ಮಿಷನ್ ಪಾಸ್ಡ್. ಏಪ ಅದು ಹೆಂಗೆ ಬ್ರೋ ನಮ್ಗೆ ಬ್ಯಾಲೆನ್ಸ್ ಇಲ್ಲ ಅಲ್ವಾ? ಏನಾಗಲ್ಲ ಬಾ. ಬಿದ್ದ 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 ಬಿದ್ದ. ಓ ಗೈಸ್ ನೋಡಿ ಅಂತೆ ಕೆಳಗಡೆ ಬಿದ್ದರೆ ಅಲ್ಲಿಗೆ. ನಾನೇ ಇವಾಗ ಹೇಗೆ ಹೋಗುದು? ಮೊಬೈಲ್ ಸಹಿತ ನಾನು ಕೂಡ ಇದೆ. ಮನಿದ ನೂರವು ಕೊಲ್ಲೆ ಇದು ಮನಿದರ್ ಕಾದಲಲ್ಲೇ ಅಂತಮ್ಮ. ಗೈಸ್ ನೋಡಿ ಎಲ್ಲಿ ಹಾ ಎಲ್ಲಿ ನೀರು ಬರ್ತದೆ? ಬತ್ತಿ ಹೋಗಿದೆ, ನೀರು ಏನಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಗೈಸ್ ಇದು ಗುಳಿ ಕಾಣ್ತದ? ಇಲ್ಲಿ ಮೇಲೆಯಿಂದ ನೀರು ಬರ್ತಾ ಇತ್ತಂತೆ. ಸುಕ್ಕು ಫಾಲ್ಸ್ ನಮ್ಮ ಊರಿದ್ದು. ಹಿಡನ್ ಸ್ಪಾಟ್, ಎಕ್ಸ್ಪ್ಲೋರಿಂಗ್ ಅವರ್ ಹಿಡನ್ ಸ್ಪಾಟ್ ಇನ್ ಆರ್ ವಿಲೇಜ್. ನೋಡಿ ಅಂತೆ ಗುಳಿಗಳು. ಯಾವ್ದಾದ್ರು ಹೆಬ್ಬಾವು ಬಂದ್ರೆ ಏನ್ ಮಾಡುದು ಇವಾಗ? ಓಹೋ ಮೆಲ್ಲಬ್ಬ, ಸ್ವಲ್ಪ ಸ್ಕಿಡ್ ಆದ್ರು ಕೆಳಗಡೆ ಬಾ ಎರಂಬು. ನೀವು ನೋಡಿ ಅಂತೆ ಸಕ್ಕತ್ತಾಗಿದೆ ಅಲ್ವಾ? ಎಲ್ಲದ ಎಂತ ಆಯ್ತಲೇ ಹೋಗ್ಲ ಮಂಜಿಮಲ್ ಬಾಯ್ಸ್ ಎಲ್ಲ ಇದು ಗ್ರಿಪ್ ಇಲ್ಲ ಇಲ್ಲ ಊಟಕ್ಕೆ ಇಲ್ಲ. ಹೊರಗಡೆ ಇವಾಗ ನಾವು ಹೊರಗಡೆ ಹೋಗುವ ಕತ್ತಲಾಗುತ್ತೆ. ಇಲ್ಲಿ ನೋಡಿ ಅಂತೆ ನಾವು ಆಳದಲ್ಲಿದ್ದೀವಿ, ಮೇಲೆ ಫುಲ್ ಕಾಡು, ಕತ್ತಲ್ ಇದೆ. ಒಂದು ದಟ್ಟವಾದ ಕಾಡಿನ ನಡುವೆ. ಇವಾಗ ಕಾಂತಾರ ಮೂವಿ ಅದು ಇದೇ ಅಲ್ಲ, ಅದೇ ಅಲ್ಲಿ ಕುದಿ ಆ ಕಾಂತಾರ ಮೂವಿನಲ್ಲಿ ಕೊರಿಕಲ್ಲ ಹುಲಿ ಬೇರೆ ಸಖತ್ತಾಗಿದೆ ಪ್ಲೇಸ್. ಹಿಂಗೆ ನಿಲ್ಲುದು, ಮೇಲಿಂದ ಜಲಪಾತದಿಂದ ತಣ್ಣಿ ಬರ್ತದೆ ಅಲ್ಲ, ನೀರು ಬರ್ತದೆ. ನೀರಿದ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು. ಇಲ್ಲಿ ನೀವು ಮಾತ್ರ ಹಾವೆಲ್ಲ ಬರ್ಬೋದಲ್ಲ ಹೊರಗಡೆ ನೋಡಿ ಯಾವ ತರ ಇದೆ ಅಂತ. ಅದು ಎಂತದ ಒಳಗಡೆ ಇಲ್ಲಾಂದ್ರೆ ಇಲ್ಲ ಅಲ್ಲ, ಇಲ್ಲಿ ಒಂದೊಂದು ಕಾಣುವಾಗ ಇಲ್ಲ ಭಯ ಆಗ್ತಾ ಇದೆ. ನೋಡಿ ಏನಿದೆ ಅಂತ ಅದರಿಂದ ನೆನೆಸ್ಕೊಂತ, ಅದರಿಂದ ಒಮ್ಮೆಲೆ ಹೊರಗಡೆ ಹಾವು ಬರು. ಹಾವು, ದೊಡ್ಡ ಹಾವು, ಎಬ್ಬು ಭಯ ಆಗ್ತಾ ಇದೆ ಗೈ. ಹೋಗಲ್ಲ ಹತ್ತರ ಆದ್ರೆ ಭಯ, ನಮ್ಗೆ ತಪ್ಪಾಗ್ಬೋದು. ಇನ್ನೆಷ್ಟು ಕೆಲಸ ನಿಲ್ಬಾರ್ದು, ಬ್ಲಾಗ್ ನಿಲ್ಬಾರ್ದು. ನೋಡಿ ಎಷ್ಟು ಹತ್ಲಿಕ್ಕಿದೆ, ಎಲ್ಲಿಗೆ ಮತ್ತೆ ಹತ್ತುದು ವಿಷಯ ಅಲ್ಲ, ಅದಾದ್ಮೇಲೆ ವೆಹಿಕಲ್ ತಗೊಂಡು ಅಲ್ಲಿ ಹೇಗೆ ಹೋಗುದಾರು ರೋಡಲ್ಲಿ ಎಬ್ಬು. ಹಾಗೆ ಆಡಿಯನ್ಸ್ ಅಲ್ಲಿ ಬೈಬಹುದು, ಯಾಕೆಂದ್ರೆ ಕರ್ಕೊಂಡು ಬಂದಿದ್ದಕ್ಕೆ ಇವರನ್ನು ಸರಿಯಾಗಿ ಬೈರಿ. ಯಾರು ಬೈಬೇಡಿ, ಇವನೇ ಹೇಳಿದ್ದು ಒಳ್ಳೆ ಪ್ಲೇಸ್ ಇದೆ ಏನು ಅಂತ. ನನ್ನ ಆಡಿಯನ್ಸ್ ನನ್ನ ಫ್ರೆಂಡ್ಸಿಗೂ ಸಪೋರ್ಟ್ ಮಾಡ್ತಾರೆ, ನಂಗೂ ಸಪೋರ್ಟ್ ಮಾಡ್ತಾರೆ. ಹೌದಾ? ಮೈ ಸಪೋರ್ಟರ್ಸ್ ಇವಾಗ ಎಷ್ಟು 98 ಆಗ್ತಾ ಬಂತು ಗೈಸ್. ಏನ್ ಹೇಳಿಕ್ಕಿದೆ ಎಲ್ಲ ಅವರ ಪ್ರೀತಿ, ಮೈ ಫಾಲೋವರ್ಸ್, ಮೈ ಫ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್.
ಪ್ಯಾಂಟೆಲ್ಲ ಫುಲ್ ಮಣ್ಣಾಯ್ತು guys. ನೋಡಿ ಅಂತೆ. ಇಲ್ಲಿ ಹಾವು ಬರ್ತದೆ ಇಲ್ಲಿಂದ ಒಮ್ಮೊಮ್ಮೆ. ಒಮ್ಮೊಮ್ಮೆ ಇಲ್ಲಿಂದ ಎಲ್ಲ ಹಾವು ಬರುತ್ತೆ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಇರುತ್ತೆ ಅಂತಲ್ವಾ? ನೀರಿಲ್ಲಪ್ಪ. ಟಯರ್ಡ್ ಆಗ್ತಾ ಇದೆ. ನೋಡಿ ಅಂತೆ ಮಾತ್ರ ಉಂಟಲ್ಲ, ಒಂದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಒಮ್ಮೆ ಆದ್ರೆ ಇಲ್ಲಿಗೆ ಬರ್ಬೇಕಲ್ಲ. ಒಂದ್ಸಲ ಬರ್ಬೋದಾ? ನಾವು ಟ್ರೆಕ್ಕಿಂಗ್ ಎಲ್ಲಿಗೆಲ್ಲಿಗೆಲ್ಲ ಹೋಗ್ತೇವೆ, ಇಲ್ಲಿ ಮಸ್ತ್ ಆಗಿದೆ. ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಮುಡಿಪಿಗೆ ಬನ್ನಿ, ಅಲ್ಲಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಇದೆಲ್ಲಿ ಪ್ಲೇಸ್ ಹೇಗೆ ಬರುತ್ತೆ ಅಂತ. ನಿಜವಾಗ್ಲೂ ಹೇಳುದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಮಳೆಗಾಲದಲ್ಲೆಲ್ಲ ಬರ್ಬೇಕು. ಬರುವಾಗ ಮಾತ್ರ ಜಾಗ ಇರುತ್ತೆ, ಇಲ್ಲಿ ಮಾತ್ರ ಒಳ್ಳೆ ಜಲಪಾತದ ಹಾಗೆ ನೀರು ಇರ್ಬೋದು. ಖುಷಿ ನೋಡಿದ್ರಲ್ಲ ಪ್ಲೇಸ್, ಅದೇ ತರ ನೀರ್ ಖಾಲಿ ಆದಾಗ ಜಲಪಾತದ ಅಲ್ಲಿ ಹೇಗಿರುತ್ತೆ ಒಳಗಡೆ, ಅದೇ ತರ ಇದೆ. ಬರುವಾಗ ಬೆವರ್ತಾ ಇರ್ಲಿಲ್ಲ, ಇವಾಗ ತುಂಬಾ ಬೆವರ್ತಾ ಇದೆ. ನೋಡಿ ಅಂತೆ ನಿಜವಾಗ್ಲು ಇಲ್ಲೆಲ್ಲ ಕಾಣೆ ಆದ್ರೆ ಸಿಗ್ಲಿಕ್ಕಿಲ್ಲ. ನಮ್ಮ ಊರಿನಿಂದಲೇ ಒಳಗಡೆ ತುಂಬಾ ಬರ್ಬೇಕು, ಅಲ್ಲಿಂದ ಬಂದು ಮತ್ತೆ ಒಳಗಡೆ ತುಂಬಾ ಬಂದ್ರೆ ಇಲ್ಲಿಗೆ ಬರುತ್ತೆ. ಒಂದು ಹಿಡ್ಡನ್ ಸ್ಪಾಟ್ ನಮ್ಮ ಊರಲ್ಲಿ. ಇದೆಲ್ಲ ಪಾಪ್ಯುಲರ್ ಆಗಿಲ್ಲ ಅಂತ ಅಷ್ಟೇ. ಇಲ್ಲೆಲ್ಲ ಒಳ್ಳೆ ಸೆಟಪ್ ಮಾಡಿದ್ರು ಉಂಟಲ್ಲ ಈ ಟ್ರೆಕ್ಕಿಂಗ್ ನಾಗೆ. ಪುಷ್ಪ ಮೂವಿಯಲ್ಲಿರೋ ಕಾಡ್ ತರ ಇದೆ, ಅಷ್ಟಿಲ್ಲ. ಪುಷ್ಪ ಮೂವಿಯಲ್ಲಿ ಆ ಶೂಟಿಂಗ್ ಎಲ್ಲ ಆಗುತ್ತಲ್ಲ, ಅವರು ಮರ ಕಡಿಯೋದು, ಫೈಟ್ ಆಗೋದು, ಅದೇ ತರ ಇದೆ. ಇನ್ನು ಹತ್ತುದು ಯಾರು ಮಾರೆ ಮೇಲೆ? ಮತ್ತೆ ಕತ್ತಲಾದ್ರೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಬಿದ್ದದಲ್ಲ ರಕ್ತ ಬರ್ತಾ ಇದೆ ಬ್ರೋ. ಎಲ್ಲಿ? ಎಂತ ಇದಕ್ಕೆಲ್ಲ ಸಮಾಧಾನ ಮಾಡ್ಬೇಕಲ್ಲ. ಇಲ್ಲರ ಇಲ್ಲಿಂದ ಅಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲಿಂದ ಆಗ್ತದೆ. ನಾವು ಇಲ್ಲಿಂದ ಹೋಗ್ತೀವಿ. ಬೇಗ ತಲುಪುದಲ್ಲ, ಸೇಫ್ ಆಗಿ. ಬೇಗ ನಾನು ಇದು ನೋಡು, ಯಾರು ಬೇಗ ಬರ್ತಾರ ಅನ್ನೋದು ಮುಖ್ಯ ಅಲ್ಲ, ಸೇಫ್ ಆಗಿ ಯಾರು ರೀಚ್ ಆಗ್ತಾರ ಅನ್ನೋದು ಮುಖ್ಯ. ಇದೆಲ್ಲ ನೋಡಿದ ಕಾಲಿಟ್ರೆಲ್ಲ ಜಾಗ್ರತೆ ಮರೆ. ഇനിയിപ്പോ കാലിന് അങ്ങനെ ഫ്രണ്ട് പോയി അങ്ങനെ ലെഫ്റ്റിനെ എതിർക്കൊണ്ട് റൈറ്റിനെ അങ്ങനെ ബാക്ക് കൊണ്ട് ലെഫ്റ്റ് എതിർക്കും മെല്ലെ മെല്ലെ ലെഫ്റ്റിന് മെല്ലെ മെല്ലെ കൊണ്ടോ എതിർക്കും കൈ മെല്ലെ മെല്ലെ ദീനങ്ങ് നോക്ക് താത്തക്ക് മെല്ലെ മെല്ലെ ಬಾ ಬಾ ನೀನ್ ಬಾ. ಬಡಿಕೆನಲ್ಲಿ ದೇವ್ರು ನೋಡಿ ಹೇಗೆ ಹೋಗ್ತಾರೆ. ಮೀತ ಕೊರಬು ಮುಳ್ಳಲ್ಲ ಉಂಟ್ರಾ, ಇದಕ್ಕೆ ಕೈ ಕೊಟ್ರೆ ನಾವೇ ಬೀಳ್ಬೋದು ಕೆಳಗೆ ರೊಟ್ಟಿಗೆ. ನೋಡಿ ಅಂತ ಇದು ಬೀಳ್ತದೆ ಸ್ವಲ್ಪ ಹೊತ್ತಿನಲ್ಲಿ. ಗೈಸ್ ಹೋಗುವ ರೂಟ್ ಅವರಿಗೆ ಗೊತ್ತಿಲ್ಲ, ನಾನು ಅವ್ರ ಹತ್ರ ಹೇಳಲ್ಲ, ಮರೆತು ಹೋಗಿದೆ ಅಂತ ಹೇಳ್ತೇನೆ. ಏನ್ ಮಾಡ್ತಾರೆ ನೋಡು. ಹೋಗುವ ಅವ್ರು ಪಿಕ್ಕಿಡ್ಲ ಮಚ್ಚ ಮರಳಿ ನನಸಾಗಿದೆ ಸಾಗಿದೆ ಕಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ ಅಂತೆ. ಅವತ್ತು ಯಾರೋ ಕಾಡು ಮನುಷ್ಯರೆಲ್ಲ ಟ್ರೈಬಲ್ ಇತ್ತ ಅಂತ ಅನ್ಸುತ್ತೆ. ನೋಡಿ ಅಂತೆ ಒಂದು ಕಾಂಪೌಂಡ್ ಕಟ್ಟಿದಾಗೆಲ್ಲ ಕಲ್ಲೆಲ್ಲ ಕಟ್ಟಿ ಒಂದು ಹಿಂದಿನ ಲೈಫ್ ಇಲ್ಲಿ ಜೀವನ ಎಲ್ಲ ಹೇಗೆ ಇರ್ಬೋದಿತ್ತಲ್ವಾ. ಮೂವಿಯಲ್ಲೆಲ್ಲ ನೋಡುವಾಗ ಅದೇ ಇಮ್ಯಾಜಿನ್ ಆಗುತ್ತೆ. ಹಿಂದಿನ ಕಾಡು ಮನುಷ್ಯರೆಲ್ಲ ಇಲ್ಲಿ ಇದು ಮಾಡೋದು, ಸೆಲೆಬ್ರೇಷನ್ ಅದು ಇದೆಲ್ಲ ಆಗ್ತಾ ಬಂತು ಗೈಸ್. ನನಗೆ ನೆನಪಿಲ್ಲ. ನಾ ಇಲ್ಲಿಂದಲೇ ಹೋಗ, ಸ್ವಲ್ಪ ಮೇಲೆ ದಾರಿ ಇದ್ದಾಗೆ ಉಂಟು. ತಗ್ಗಿ ಬಗ್ಗಿ ನಡೆಯೋದು. ತೋರಿಸಿ ನಾವು ಬಂದ ರೂಟ್ ಇದೇ ಅಲ್ಲೇ ಅಲ್ಲ. ಅದೇ ನಾವು ಬಂದ ರೂಟ್ ಇದಲ್ಲ,
ಅದ್ರ ಕೂಡ ಹೋಗ್ತಾ ಇದ್ದೇವೆ, ಮೇಲೆ ದಾರಿ ಉಂಟಂತ. ಬರುವಾಗ ಮೇಲಿಂದ ಕೆಳಗೆ ಇಳಿದದ್ದು, ಅದಕ್ಕೋಸ್ಕರ ಇವಾಗ ಕೆಳಗಿಂದ ಮೇಲೆ ಹೋಗೋದು. ಬೇರೆ ದಾರಿ ಇದೆ ಅಂತ ಪಕ್ಕ ಗೊತ್ತಿಲ್ಲ ನಮ್ಗೆ, ಟ್ರೈ ಮಾಡ್ತೀವಿ ನೋಡೋಣ ರೀಚ್ ಆಗ್ತೀವಾ ಇಲ್ವಾ ಅಂತ. ಬೇರೆ ರೂಟ್ ಹುಡ್ಕೊಂಡು ಹೋಗ್ತೀವಿ. ನಾವು ಕೆಳಗಿಂದ ಬರಕ್ಕೆ ಸ್ಟಾರ್ಟ್ ಮಾಡಿ 10 ನಿಮಿಷ ಆಯ್ತು, ಇನ್ನೂ ಕೂಡ ಆ ದಾರಿನೇ ಸಿಗ್ತಾ ಇಲ್ಲ. ನನಗೊಂಥರ ಭಯ ಆಗ್ತಾ ಇದೆ. ಸಾಜಿ ರೋಡ್ ಅಂತೆ ಕತ್ತಲಾಗ್ತಾ ಇದೆ, ದಾರಿ ಸಿಗ್ತಾ ಇಲ್ಲ ಗೈಸ್. ಎಲ್ಲಿಂದ ಹೋಗುದು ಇವಾಗ? ಲೊಕೇಶನ್ ಹಾಕ್ಬೇಕಾ? ಲೊಕೇಶನ್ ಎಲ್ಲಿ ಇಲ್ಲ. ಅಲ್ಲಿಂದ ಹೋಗಿ ನೋಡು. ಆ ಸೈಡಿಂದ ಕರಿಬೇಕಪ್ಪ. ಏನಲ್ಲ ಅಲ್ಲಿ ಸ್ಟಕ್ ಆಗೋದು. ಹೋದ್ರೆ ತಲುಪೋದಾ ಅಂತ ಥಿಂಕ್ ಮಾಡುದು. ಫುಲ್ ಟಯರ್ಡ್ ಗೈಸ್. ನೀರು ಕೂಡ ತರ್ಲಿಲ್ಲ. ಫೈನಲಿ ದಾರಿ ಸಿಕ್ತ ಅಂತ ಅನಿಸುತ್ತೆ, ಅಲ್ಲಿ ಕಾಣ್ತಾ ಇದೆ ಆಚೆದು. ಇದು ಬೇರೆ ದಾರಿ ಮಾತ್ರ, ಆ ದಾರಿ ಅಲ್ಲ. ಬಂದದ್ದೆಲ್ಲಿಂದ ಬೆವರು ನೋಡಿ ಅಂತೆ. ಇನ್ನೊಮ್ಮೆ ಬರಲ್ಲ ನಾನು. ಇನ್ನು ನೀರೆಲ್ಲ ತಗೊಂಡು ವ್ಯವಸ್ಥೆ ಮಾಡಿ ಬರ್ಬೇಕು. ಎಂತದ ಅದು ಓದದ್ದು? നായകണ വരുന്നരാ, നായകണ വരുന്നേ ಬೆಲ್ಕಿಸಗಿಡ್ದಲ್ಲ ಮಾತ್ರ ಬಂದವೇ ಅಲ್ಲ ನಾವು, ಬಟ್ ಸಿಕ್ಕಿತು. ಗಾಳಿ ಬರ್ತಾ ಇದೆ ಇವಾಗ. ನಡ್ಕೊಂಡು ಬಂದದಲ್ವಾ, ಫುಲ್ ಬೆವರ್ತಾ ಇದೆ ಗೈಸ್. ನಾವೆಲ್ಲಿಗೆ ತಲುಪಿದ್ದೇವೆ? ಇದು ಬೇರೆನೇ ಸ್ಥಳ, ನಾವು ಗಾಡಿ ಇಟ್ಟ ಸ್ಥಳನೇ ಬೇರೆ, ಇದು ಬೇರೆನೆ. ಇನ್ನು ಗಾಡಿಯ ಸ್ಥಳಕ್ಕೆ ಎಷ್ಟು ನಡಿಲಿಕ್ಕೆ ಉಂಟಾ ಅಂತ ಯಾರಿಗೊತ್ತು. ಗಾಳಿ ಬರ್ತಾ ಇದೆ. ವಾವ್, ವಿವೇನ್ ನೋಡಿ ಗೈಸ್, ಏನು ಸಖತ್ತಾಗಿದೆ. ನಮ್ಮ ಊರಿನ ಸ್ಪೆಷಲ್ ಏನಂತ ಕೇಳ್ತೀರಾ? ನಾವು ಇದನ್ನು ತೋರಿಸ್ತೀನಿ ಅನ್ಕೊಳ್ಳಿ. ನೋಡಿ, ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇರೋದು ಕೆಂಪು ಕಲ್ಲು. ಹೌದಾ, ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇರೋದಾ? ಕಮೆಂಟ್ ಮಾಡಿ. ಐ ಥಿಂಕ್ ಸೊ. ಓಹ್, ರೇಟ್ ಜಾಸ್ತಿ ಆಗಿ ಪಾಯ ಎಲ್ಲ ಬಂದಾಗಿತ್ತಲ್ವ. ವೆಹಿಕಲ್ ಇಲ್ಲಿ. ನಾವ್ ಇಲ್ಲಿಂದ ಹೋಗಿ ಅಲ್ಲಿಂದ ಬಂದದ್ದು. ಹತ್ತಬಹುದಾ ಇದು ವೆಹಿಕಲ್? ಹೆಜ್ಜೆಯ ಗುರುತೆಲ್ಲ ಮಳೆಗಾಲವೇ ನಡಿಲಲ್ಲಿರೋ ಈತೇನು ನನ್ನೆದೆಯ ಭಾರ. ಇಳಿತಾ ಇದ್ದೇವೆ, ಡೌನ್ ಇಳಿತಾ ಇದ್ದೇವೆ. ಏನಾಗುತ್ತೋ ಅಂತ ಗೊತ್ತಿಲ್ಲ, ನೋಡೋಣ. ಸೇಫಾಗಿ ರೋಡಿಗೆ ಇಳಿದ್ರೆ ಸಾಕು. ಡಾಮರ್ ಸಿಕ್ಕಿದ್ರೆ ಒಂದು ಧೈರ್ಯ. ಇವಾಗ ನಾವು ಮಡ್ ರೋಡಲ್ಲಿ ಇದ್ದೀವಿ. ಮಡ್ ರೋಡು ಏನಂದ್ರೆ ಪ್ರಾಬ್ಲಮ್, ಈ ತರನೇ ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗದಂಗೆ ನಾವು ಜಾರಿ ಇದ್ದೆ, ಗೊತ್ತಾಗದಾಗೆ ಬೀಳ್ತೇವೆ, ಅದು ಪ್ರಾಬ್ಲಮ್. ಫೈನಲಿ ಡಾಮರ್ ರೋಡ್ ಸಿಕ್ಕಿದ್ದು. ಗೈಸ್, ಅಲ್ಲಿಂದ ಸೀದಾ ನಾವು ಫ್ಯಾಮಿಲಿ ಮನೆಗೆ ಬಂದಿದ್ದೇವೆ, ಮಂಜೇಶ್ವರಕ್ಕೆ. ಹಾಗಾದ್ರೆ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್ ಮೀ. ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.